ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2011 ಮಾಡಲು ಸಿಂಗಲ್ ಓನರ್ ಗಾಡಿ ಮಾರುತಿ ಸ್ವಿಫ್ಟ್ VDI ಡೀಸೆಲ್ ಇಂಜಿನ್ ಗಾಡಿ ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ನಿಮಗೆ ಸಂಪರ್ಕಿಸಿ ಅಂತೇಳಿ ಅಲ್ಲಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರು ಇರುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ನಂಬರ್ ಇಲ್ಲ ಅಂದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿಬಿಟ್ಟು ಆ ನಂಬರ್ ಡಿಲೀಟ್ ಮಾಡಿದ್ವಿ. ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದರೆ ಮಾತ್ರ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಕ್ಕೂ ಮುಂಚೆ ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದ್ದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ದಯವಿಟ್ಟು ಯಾರು ಕಾಲ್ ಮಾಡ್ಕೋಬೇಡಿ. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ನಿಮ್ಮ ಗಾಡಿ ಸೇಲಿಗಿದ್ರೆ ಇದು ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ವಿಫ್ಟ್ ಸರ್ VDI. ಸ್ವಿಫ್ಟ್ VDI ಯಾವ್ದು ಮಾಡಲು ಸರ್? 11. 2011. ಹಾಂ ಓನರ್ ಎಷ್ಟಾಗಿದೆ ಸರ್? ಸಿಂಗಲ್ಲು. ಓಕೆ, ಎಷ್ಟು ಹೊಡೆ ಸರ್ ಗಾಡಿ? 3,01,000. ಲಕ್ಷದ ಮೇಲೆ 1,000. ಹಾಂ ಓಕೆ, ಏನು ಶೋರೂಮ್ ಸರ್ವಿಸಾ ಹೊರಗಡೆನಾ ಸರ್ ಅದು? ಹೊರಗೆ. ಓಕೆ, ಗಾಡಿದು ಇನ್ಸೂರೆನ್ಸ್ FC ಎಲ್ಲಿವರೆಗೆ ಇದಾವೆ ಸರ್? ಎಲ್ಲ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಹಾಂ, ಮುಂದಿನ ವರ್ಷ ತನಕನೂ FC ಎಲ್ಲ ಇದೆ. ಓಕೆ, ಟೈರ್ಗಳು? ಇದು ಫ್ರಂಟು 95, ಹ್ಞೂ, ಬ್ಯಾಕ್ ಬಂದುಬಿಟ್ಟು 50 ಇದೆ. ಓಕೆ, ಎಲ್ಲ ಒರಿಜಿನಲ್ ಪೇಂಟ್ ಇದೆ ಗಾಡಿ? ರಿಪೇಂಟ್ ಏನಾದ್ರು ಇದೆಯಾ? ಇಲ್ಲ ಸರ್, ಸಣ್ಣ ಪುಟ್ಟ ಟಚ್ ಅಪ್ ಇದೆ. ಅದು ಬಿಟ್ಟರೆ ನಾವು ಒರಿಜಿನಾಲಿಟಿ ಎಲ್ಲ ಬಾಡಿ ಎಲ್ಲ. ಓಕೆ, ಏನು ಟಿಂಕರ್ ಕೆಲಸ ಯಾವುದಿಲ್ಲ? ಇಲ್ಲ ಸರ್, ಯಾವುದೂ ಇಲ್ಲ. ಓಕೆ, ಗಾಡೀಲಿ ಒಳಗಡೆ AC ಪೋಸ್ಟಿಂಗ್ ಬೋರ್ಡ್ ಎಲ್ಲ ಓಕೆ ಇದಾವ? ಎಲ್ಲ ವರ್ಕ್ ಇದೆ ಸರ್. ಸೀಟ್ ಕವರು ಎಲ್ಲ ಚೆನ್ನಾಗಿದಾವ? ಸೀಟ್ ಕವರ್ ಒಂದು ಹಾಕ್ಸಬೇಕು, ಹಾಂ ಹಾಂ, ಅಂದ್ರೆ ಓಡಿಸ್ಬೋದು ಅದರಲ್ಲೇ. ನಿಮಗೆ ಬೇಕು ಅಂದರೆ ಅದೊಂದು ಚೇಂಜ್ ಮಾಡಿಸ್ಕೋಬೇಕು. ಓಕೆ, ಇಂಜಿನ್ ಬಗ್ಗೆ ಏನು ಮಾತಾಡಂಗಿಲ್ಲ? ಇಲ್ಲ ಸರ್, ಇಲ್ಲ. ಓಕೆ, ತೊಗೊಂಡು ಡೀಸೆಲ್ ಹಾಕ್ಸ್ಕೊಂಡು ಓಡಿಸ್ಕೊಬೋದು ಅಷ್ಟೇ ಸರ್. ಗಾಡಿ ಮೇಲೆ ಫೈನಾನ್ಸ್ ಆ ಥರ ಏನಿಲ್ವಲ್ಲ? ಯಾವುದೂ ಇಲ್ಲ. ಓಕೆ, ರೆಕಾರ್ಡ್ಸು ಒರಿಜಿನಲ್ ಇದಾವ? ಹಾಂ, ರೆಕಾರ್ಡ್ಸ್ ಎಲ್ಲ ಒರಿಜಿನಲ್. ಓಕೆ, ಗಾಡಿ ಇರೋದಿಲ್ಲ ಸರ್ ಇದು? ಕಡೂರಲ್ಲಿ ಸರ್. ಚಿಕ್ಕಮಗಳೂರು ಡಿಸ್ಟಿಕ್ಕು, ಕಡೂರು? ಹಾಂ ಸರ್. ಓಕೆ, ರೇಟ್ ಏನು ಹೇಳ್ತಾರೆ ಗಾಡಿಗೆ? ಹಾಂ, ನಾವು 360 ಹೇಳ್ತಿದ್ದೀನಿ. 360? ಹಾಂ ಸರ್. 2011 ಅಲ್ಲ ಸರ್ ಮಾಡಲಿದ್ದು? ಇನ್ನೊಂದು ಸಿಂಗಲ್ ಓನರ್ ಸರ್. ಡಿಮ್ಯಾಂಡ್ ಇದೆ ಡೀಸೆಲ್ ಗಾಡಿ ಸ್ವಿಫ್ಟು. ಹಾಂ, ಬಟ್ ಆಗ್ಬಿಟ್ಟೆ ಅಷ್ಟೊಂದು ರೇಟ್ ಇದ್ರೆ ಗಾಡಿ ಸೇಲ್ ಆಗ್ಬೇಕಲ್ಲ ಸರ್? ಅಲ್ಲಿ ಬಂದು ಒಂದು ಚೂರು ಹೆಚ್ಚು ಕಮ್ಮಿ ಬಿಡೋಣ. ಚೂರೇನು ಜಾಸ್ತಿನೇ ಮಾಡ್ಬೇಕು ನೀವು? ಅಂದರೆ ಯಾವ ಲೆಕ್ಕಾಚಾರ ಹೇಳ್ತೀವಿ? ಅಲ್ಲ, ಈಗ 11 ಮಾಡ್ಲಿಕ್ಕೆ ಏನು ಡಿಮ್ಯಾಂಡ್ ಮಾರ್ಕೆಟ್ ರೇಟ್ ಇರುತ್ತೋ ನೀವೇನು ಇದೆ ಸರ್, ಇಲ್ಲೇ ಕೇಳಿದ್ವಿ ಸರ್. 10 ಮಾಡಲೇ 3 ತನಕ 280, 290, 3 ತನಕ ಇದೆ. ಮತ್ತೆ ಥರ್ಡ್ ಓನರು. ಇದು ಸಿಂಗಲ್ ಓನರ್ ಇನ್ನು. ಸರಿ ಸರ್, ಆಯ್ತು, ನಿಮ್ಮ ಇಷ್ಟ. ನಾವು ಅಪ್ಲೋಡ್ ಮಾಡ್ತೀವಿ, ನಮ್ದೇನು ಸಮಸ್ಯೆ ಇಲ್ಲ. ಅಲ್ಲೆಲ್ಲ ಮಾಡಿ ಅದೇ ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಬಿಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ಸರ್, ಕಾಂಟ್ಯಾಕ್ಟ್ ನಂಬರ್ ಇದೆ ಇಲ್ಲ? ಹಾಂ ಸರ್, ಇದೆ. ಸರಿ ಸರ್.